2,50,000ಕ್ಕೆ 2012 ಸೆಕೆಂಡ್ ಓನರ್ ವೆಹಿಕಲ್. ಬ್ರಿಯೋ ಪೆಟ್ರೋಲ್ ವೇರಿಯಂಟ್ SMT. ಡೆಡ್ ಲೈನ್ ಒಂದು 280. 2,80,000ಕ್ಕೆ 2017 ಮಾಡಲ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಎಷ್ಟಾಗ್ಬೋದು ಹೇಳಿ? ಫೈನಲ್ ಒಂದು 475 ಮಟ್ಟ. 4,75,000. ಪ್ರೈಸಿಂಗ್ ಇದು 7 lakhs. 7 ಲಕ್ಷ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಇದಕ್ಕೆ 1.5 ಆಗುತ್ತೆ. 10,50,000ಕ್ಕೆ W10 XUV500 ಡೌನ್ ಪೇಮೆಂಟ್ ಸರ್. 6 ಲಕ್ಷ, 5 ಲಕ್ಷ, 4 ಲಕ್ಷ. 4 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷ. ಆ್ಯಂಡ್ 15, 14, 12. 1.5 lakhs ಎಕ್ಸ್ಪೆಕ್ಟೇಷನ್ ಇದೆ. ಕಸ್ಟಮರ್ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. 1.20, 1.30 ಹೋಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೀನ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫಸ್ಟ್ ಟೈಮ್ ನಾನು ದಾವಣಗೆರೆಗೆ ಬಂದಿದ್ದೀನಿ ಆಫ್ಟರ್ ಅ ಲಾಂಗ್ ಬ್ಯಾಕು. 2 ವರ್ಷ ಆಯಿತು. ಆ್ಯಂಡ್ ಈ ಶೋರೂಮಲ್ಲಿ ನಾನು ಮಾಡ್ತಿರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಎಲ್ಲಿ ಅಂತ ಹೇಳೋದಾದ್ರೆ DHK ಕಾರ್ಸು. DHK ಕಾರ್ಸ್ ಸರ್ ನಮಸ್ಕಾರ. ನಮಸ್ಕಾರ, ಹೆಂಗಿದ್ದೀರಾ? ಹಾಂ, ಆರಾಮಿದ್ದೀವಿ ಸರ್. ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ವೆಲ್ಕಮ್. ಆ್ಯಂಡ್ ನಮಗೆ ವೆಲ್ಕಮ್ ಮಾಡಿ ದಾವಣಗೆರೆಗೆ. ವೆಲ್ಕಮ್ ಸರ್, ಬನ್ನಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಟೈಮು DHK ಕಾರ್ಸಲ್ಲಿ ವಿಡಿಯೋ ಮಾಡ್ತಿರೋದು. ಸರ್ ಹೇಳಿ ಸರ್, ಅಡ್ರೆಸ್ ಎಲ್ಲಿ ಬರುತ್ತೆ? ಸರ್ ಅಡ್ರೆಸ್ ಬಂದ್ಬಿಟ್ಟು ದಾವಣಗೆರೆ ರಿಂಗ್ ರೋಡು, DC ಮನೆ ಎದುರುಗಡೆನೆ ಬರುತ್ತೆ. ಹೌದಾ? ಹಾಂ. ಸೊ ಅಂದರೆ ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್ ಈಗ? ಸರ್ ನಮ್ಮಲ್ಲಿ ಆಲ್ವೇಸ್ ಯಾವಾಗಾರ ಬನ್ನಿ ನೀವು 25 to 30 ವೆಹಿಕಲ್ ಸ್ಟಾಕ್ ಇರುತ್ತೆ. ಓಕೆ. ಮತ್ತೆ ಹೊರಗಡೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಸು ಇರುತ್ತೆ. ಪ್ರೈಸಿಂಗು ನೆಗೋಷಿಯೇಟ್ ಆಗುತ್ತೆ? ಪ್ರೈಸಿಂಗು ನೆಗೋಷಿಯಬಲ್ ಆಗುತ್ತೆ. ಲೋನ್ ಫೆಸಿಲಿಟಿ ಇರುತ್ತೆ. ಲೋನು ಮಾಡಿಸ್ಕೊಡ್ತೀವಿ ನಿಮಗೆ. ಲೋನ್ ಮಾಡಿಸ್ಕೊಡ್ತೀರಾ? ಹಾಂ. ಗಾಡಿಗಳು ಯಾವ ಥರ ಕಂಡೀಷನ್ ವೆಹಿಕಲ್ ಇರುತ್ತೆ? ಗಾಡಿಗಳು ಸರ್ ವೆಲ್ ಮೇಂಟೈನ್ಡ್ ಆಗಿರುತ್ತೆ ನಮ್ಮವು. ನೋ ಮೀಟರ್ ಟ್ಯಾಂಪರಿಂಗ್? ನೋ ಮೀಟರ್ ಟ್ಯಾಂಪರಿಂಗ್. ಹಂಗೇನಾರ ಇದ್ರೆ ನಾವು ಹೇಳ್ಬಿಡ್ತೀವಿ. ಮೀಟರ್ ಟ್ಯಾಂಪರಿಂಗ್ ಇದ್ರೆ ನಿಮಗೆ ಇನ್ಫಾರ್ಮ್ ಮಾಡಿಬಿಡ್ತೀವಿ. ಮೀಟರ್ ಟ್ಯಾಂಪರಿಂಗ್ ಇದೆ, ಡೋರ್ ಚೇಂಜಸ್ ಇದೆ, ಬಾನೆಟ್ ಚೇಂಜಸ್ ಇದೆ ಅಂತ. ನೋ ಆಕ್ಸಿಡೆಂಟ್ ವೆಹಿಕಲ್ಸ್? ಆಕ್ಸಿಡೆಂಟ್ ಏನಾರ ಇದ್ರೆ ನಾವು ಇನ್ಫಾರ್ಮ್ ಮಾಡಿಬಿಡ್ತೀವಿ ಕಸ್ಟಮರಿಗೆ. ಓಕೆ. ಹಾಂ. ಆ್ಯಂಡ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್. ಫಸ್ಟ್ ಗಾಡಿ ಹೋಗೋಕ್ಕಿಂತ ಮುಂಚೆ ದಾವಣಗೆರೆಯಲ್ಲಿ ಯಾರು ನೋಡ್ತಿದ್ರಲ್ಲ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ ದಾವಣಗೆರೆಯವ್ರು ಯಾರು ನೋಡ್ತಿದ್ರೆ. ಆ್ಯಂಡ್ ನಾನು ಬಂದಿರೋದು ಫಸ್ಟ್ ಟೈಮ್ ಅಥವಾ ಆಲ್ಮೋಸ್ಟ್ 2 years ಬ್ಯಾಕು ನಾನು ದಾವಣಗೆರೆಯಲ್ಲಿ ವಿಡಿಯೋ ಮಾಡಿದ್ದೆ. ಆ್ಯಂಡ್ ಮತ್ತೊಂದು ಶೋರೂಮ್ ತೊಗೊಂಡು ಬಂದಿದ್ದೀನಿ, DHK ಕಾರ್ಸ್ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ಮಲ್ಟಿಪಲ್ ಗಾಡಿಗಳು ಸಿಗುತ್ತೆ. ಆ್ಯಂಡ್ ಇಂಟ್ರೊಡಕ್ಷನ್ ಆಗಿದೆ, ಅದರಲ್ಲಿ ನೋಡ್ಕೊಳ್ಳಿ ಸರ್. ಫಸ್ಟ್ ಗಾಡಿ ಹೋಗೋದ್ರೆ ಹೇಳಿ ಸರ್. ಸರ್ ಇದು ಗ್ರ್ಯಾಂಡ್ ಐಟನು ಡೀಸೆಲ್ ವೇರಿಯಂಟು, 2018 ಸಿಂಗಲ್ ಓನರು, ಓಡಿರೋದು ವೇರಿಯಂಟು. ಇದು ಸರ್ 1.5 lakh ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ನಿಮಗೆ 1,50,000. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಸಮೇತ ಬರುತ್ತೆ. ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಆ್ಯಂಡ್ ರೆಕಾರ್ಡೆಡ್ ಸಿಗುತ್ತೆ ಸರ್. 2018 ರೆಕಾರ್ಡೆಡ್ ಸಿಗುತ್ತೆ. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 5 lakhs ಹೇಳ್ತಿದ್ದಾರೆ ಸರ್. 5 ಲಕ್ಷ ನೆಗೋಷಿಯಬಲ್ ಇದೆ. ಎಷ್ಟಾಗುತ್ತೆ? ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಎಷ್ಟಾಗ್ಬೋದು ಹೇಳಿ? ಫೈನಲ್ ಒಂದು 475 ಮಟ್ಟ. 4,75,000. ಆ್ಯಂಡ್ ಲೋನ್ ಅವೈಲೇಬಲ್ ಇದೆ. ಲೋನ್ ಅವೈಲೇಬಲ್. 2018 ಮಾಡಲ್, ಡೀಸೆಲ್, ಮೈಲೇಜ್ ಆಲ್ಮೋಸ್ಟ್ ನಿಮಗೆ 20+ ಬರುತ್ತೆ. ಆರಾಮಾಗಿ ಬರುತ್ತೆ. ನೆಕ್ಸ್ಟ್ ಹೋಗ್ತಿದ್ರೆ ಮತ್ತೊಂದು ಕ್ವಿಡ್ ಇರೋದು. ಕ್ವಿಡ್ ಇದೆ, ಪೆಟ್ರೋಲ್ ವೇರಿಯಂಟ್ ಇದು. ಹಾಂ. ಇದು ನಿಮಗೆ 2017 ಸಿಂಗಲ್ ಓನರು, RXL ಬೇಸಿಕ್ ವರ್ಷನ್ನು. ಇದರಲ್ಲಿ ನಿಮಗೆ ಪವರ್ ವಿಂಡೋಸ್ ಬಿಟ್ಟು ಉಳಿದಿದ್ದೆಲ್ಲ ಫೀಚರ್ಸ್ ಬರುತ್ತೆ. ಎಲ್ಲ ಬರುತ್ತೆ ನಿಮಗೆ. ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ? ಏರ್ ಬ್ಯಾಗ್ ಬರಲ್ಲ, ಪವರ್ ವಿಂಡೋಸ್ ಬರಲ್ಲ. ಪ್ರೈಸಿಂಗ್ ಇದು ಬಂದ್ಬಿಟ್ಟು 3 lakhs. 3 ಲಕ್ಷ? ಹಾಂ, 3 lakhs. ಡೆಡ್ ಲೈನ್ ಪ್ರೈಸು? ಡೆಡ್ ಲೈನ್ ಒಂದು 280. 2,80,000ಕ್ಕೆ 2017 ಮಾಡಲ್. 17 ಮಾಡಲ್ ಕ್ವಿಡ್ RXL ವೇರಿಯಂಟ್ ಸಿಗ್ತಿರೋದನ್ನ. ಲೋನ್ ಅವೈಲೇಬಲ್? ಸಿಂಗಲ್ ಓನರು. ಹಾಂ. ಲೋನ್ ನಿಮಗೆ ಅವೈಲೇಬಲ್ ಮಾಡಿಸ್ಕೊಡ್ತೀವಿ. ಎಸ್. ನೆಕ್ಸ್ಟ್ ಹೋಗ್ತಿದ್ರೆ ನಿಮಗೆ ಮತ್ತೊಂದು i10 ಇರೋದು, ಕಪಾಟೋ ಇಂಜಿನು. ಆ್ಯಂಡ್ ಗಾಡಿ ನೋಡ್ಬೋದು ಯಾವ ಥರ ಬರುತ್ತೆ. ಇದು ಆಟೋಮೆಟಿಕ್ ಗೇರ್ ಬಾಕ್ಸ್. ಇದು AMT 2012 ಸಿಂಗಲ್ ಓನರ್. ಇದನ್ನು ಓಕೆ. 70,000 ಕಿಲೋಮೀಟರ್ ರನ್ ಆಗಿದೆ. 70,000 ಓಡಿರೋ ಗಾಡಿ ಅಂತ ಹೇಳ್ಬೋದು. ಆ್ಯಂಡ್ K51 ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರೈಸಿಂಗ್ ಇದು 325. 3,25,000. ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ 15-16 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಹೋಗ್ತಿದ್ರೆ WRV, ಹೋಂಡಾ ಬ್ರ್ಯಾಂಡಲ್ಲಿ WRV ನೋಡ್ಬೋದು. ಫುಲ್ಲಿ ಟಾಪ್ ಎಂಡು ನಿಮಗೆ ವಿತ್ ಸನ್ ರೂಫ್ ಬರುತ್ತೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮು, ಆ್ಯಂಡ್ ಸ್ಟೇರಿಂಗಲ್ಲಿ ಕಂಟ್ರೋಲ್ಸು, A to Z ಫೀಚರ್ಸ್ ಎಲ್ಲ ಬರುತ್ತೆ. ಬಿಕಾಸ್ ಫುಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ಬೆಂಗಳೂರು ಪಾಸಿಂಗ್ ಆಗಿರೋದು. ಆ್ಯಂಡ್ ಡೀಟೇಲ್ ಹೇಳಿ ಸರ್. ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 2017 ಸಿಂಗಲ್ ಓನರು, 1,20,000 ಶೋರೂಮ್ ರೆಕಾರ್ಡೆಡ್ ಮೈಲೇಜ್ ಇದೆ. 7.5 ಎಕ್ಸ್ಪೆಕ್ಟೇಷನ್ ಇದೆ. 7 lakhs ಮಟ್ಟ ಆಗುತ್ತೆ. 7 ಲಕ್ಷದವರೆಗೆ ಸರ್. ಲೋನ್ ಹೋಗ್ತಿದ್ರೆ ಡೌನ್ ಪೇಮೆಂಟ್ ಒಂದು 50,000 1 ಲಕ್ಷ? ಇಲ್ಲ, ಸೆಕೆಂಡ್ ಹ್ಯಾಂಡ್ನಲ್ಲಿ ಏನಂದರೆ ಲೋನ್ ನಿಮಗೆ 70-80% ಆಗುತ್ತೆ. ಹೌದಾ? ಹಾಂ. ಓಕೆ. ಬ್ಯಾಲೆನ್ಸ್ ಅಮೌಂಟ್ ಬಂದುಬಿಟ್ಟು ಡೌನ್ ಪೇಮೆಂಟ್ ಕಟ್ಟಬೇಕು. ಎಸ್ ಸರ್. ನೆಕ್ಸ್ಟ್ ಆಲ್ಮೋಸ್ಟು ತುಂಬ ಡಿಮ್ಯಾಂಡೆಡ್ ವೆಹಿಕಲು 7 ಸೀಟ್ರಲ್ಲಿ ಕಲ್ಲು ಗಾಡಿ ಅಂತ ಹೇಳ್ಬೋದು ಸರ್. ಇದಕ್ಕೆ ಮಹೀಂದ್ರಾ ಬುಲೆರೋ ಹೇಳಿ. 2017 ಸಿಂಗಲ್ ಓನರ್, ZLX ಪವರ್ ಪ್ಲಸ್ ಡೀಸೆಲ್ ವೇರಿಯಂಟ್. ಮೈಲೇಜ್ ಒಂದು 15, ಮೈಲೇಜ್ 12-14 ಅಷ್ಟೇ ಆ ಥರ ಬರುತ್ತೆ. ಹೆವಿ ವೆಹಿಕಲ್ ಇದು. ಹೆವಿ ವೆಹಿಕಲ್ ಆಫ್ ರೋಡ್ ವೆಹಿಕಲ್. ಹೌದು. ಆ್ಯಂಡ್ ಈಗ ಡಿಮಾಂಡೆಡ್ ಜಾಸ್ತಿ ಅಂತ ಹೇಳ್ಬೋದು ಸರ್. ಡಿಮ್ಯಾಂಡ್ ಜಾಸ್ತಿ ಇದೆ. 7 ಟಾಕಿಂಗ್ ವರ್ಷನ್ ಇದು. 2017 ಸಿಂಗಲ್ ಓನರ್, ಟಾಪ್ ಎಂಡ್. ಓಡಿರೋದು ನಿಮಗೆ 140. ಪ್ರೈಸಿಂಗ್
ಪ್ರೈಸಿಂಗ್ ಇದು 7 lakhs. 7 ಲಕ್ಷ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಇದಕ್ಕೆ 1.5 ಆಗುತ್ತೆ ಕಟ್ಟಿದ್ರೆ ಓಕೆ ಲೋನ್ ಮಾಡಿಸಿ. ಬನ್ನಿ ಸರ್, ಬಂದರೆ ನೆಗೋಷಿಯೇಟ್ ಮಾಡ್ತೀರಾ? ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಎಸ್ ಸರ್. ನೆಕ್ಸ್ಟು ಹೇಳಿದ್ದೆ ರೇಟ್ ಏನು ಕೊಡಲ್ಲ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಖಂಡಿತ ಸರ್. ನೆಕ್ಸ್ಟ್ ಇರೋದು ಎಕೋ ಸ್ಪೋರ್ಟ್ಸು. ನೆಕ್ಸ್ಟ್ ಇದು ಇಕೋ ಸ್ಪೋರ್ಟ್ಸ್ ಫೋರ್ಡಿಂದು ಹಾಂ ಹಾಂ 2018 ಸಿಂಗಲ್ ಓನರು. ಓಕೆ. ಇದು ಬೇಸಿಕ್ನಲ್ಲಿ ಹೈಯರ್ ವರ್ಷನ್. ಇದು ಟ್ರೆಂಡ್ ಪ್ಲಸ್ ಏರ್ ಬ್ಯಾಗ್ ಬರುತ್ತಾ? ಹಾಂ, ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ABS, ಮ್ಯಾಗ್ವೀಲು ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಇದರಲ್ಲಿ ನಿಮಗೆ ನೋಡ್ಬೋದು. ಅಂಡ್ ಮ್ಯಾಗ್ವಿಲ್ ಬಿಟ್ಟು ಎಲ್ಲ ಆಪ್ಷನ್ ಎಲ್ಲ ಬರುತ್ತೆ. ಹೈಯರ್ ವರ್ಷನ್ ಇಂದ ಎಲ್ಲ ಆಪ್ಷನ್ ಬರುತ್ತೆ. ಮ್ಯಾಗ್ವಿಲ್ ಒಂದು ಬಿಟ್ಟು ಡ್ರಿವನ್ ಆಗಿರೋದು ಸರ್ ಇದು? ಡ್ರಿವನ್ ಇದು 1,18,000 ಡ್ರಿವನ್ ಆಗಿದೆ. Pricing ಶೋರೂಮ್ ಏನು ರೆಕಾರ್ಡೆಡ್ ಮೈಲೇಜ್. ಪ್ರೈಸ್ ಇದು 7.5 ಎಕ್ಸ್ಪೆಕ್ಟೇಷನ್ ಇದೆ ಕಸ್ಟಮರ್ ಇಂದು. ಕೊಡ್ತಾರೆ 7 lakhs ಮಟ್ಟ ಕೊಡ್ತಾರೆ. 7 ಲಕ್ಷ ಮಟ್ಟ ಲೋನ್ ಅವೈಲೇಬಲ್. ಲೋನ್ ಆಗುತ್ತೆ. ನೆಕ್ಸ್ಟ್ ಬ್ರ್ಯಾಂಡಲ್ಲಿ ಹೋಗ್ತಿದ್ರೆ ಸ್ಕೋಡಾ ಬ್ರ್ಯಾಂಡಲ್ಲಿ ಇರೋದು ಇದು ಸ್ಕೋಡಾ ಆಕ್ಟೇವಿಯಾ. ಓಕೆ. ಹಾಂ, ಇದು ಸ್ಕೋಡಾ ಆಕ್ಟೇವಿಯಾ 2013 ಟಾಪ್ ಎಂಡ್. ಹಾಂ, ಇದು ಥರ್ಡ್ ಓನರ್ ಆಗಿದೆ. ಟಾಪ್ ಎಂಡ್ ಇದು ಬಟನ್ ಸ್ಟಾರ್ಟ್ ಆಟೋ ಗೇರ್. ನಮಗೆ ಇದು 8 lakhs ಬೀಳುತ್ತೆ. 8 ಲಕ್ಷ. ಹಾಂ, ಒಂದು 7.5 ಆಗುತ್ತೆ ಸರ್. ಆಗುತ್ತಾ? ನೆಗೋಷಿಯಬಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಹೋಗ್ತಿದ್ರೆ ಕಮ್ಮಿ ಪ್ರೈಸಲ್ಲಿ ಜನ್ ಎಸ್ಟಿಲೋ ಒಂದಿರೋದು ಸರ್. ಇದು ಲೋ ಬಜೆಟ್ ಗಾಡಿ ಸರ್. ಇದು ಎಸ್ ಸರ್. 2009 ಮಾಡಲು, ಥರ್ಡ್ ಓನರು, 1.5 lakhs ಎಕ್ಸ್ಪೆಕ್ಟೇಷನ್ ಇದೆ. ಕಸ್ಟಮರ್ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಒಂದು 20, 30 ಹೋಗುತ್ತೆ. ಪೆಟ್ರೋಲ್ ವರ್ಷನ್ VXI ಜನ್ ಎಸ್ಟಿಲೋ ಪೆಟ್ರೋಲ್ ವೇರಿಯಂಟು 18-16 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ. ಆ್ಯಂಡ್ VXI ಆಗಿರುತ್ತೆ. ಆಗಿನ ಕಾಲದಲ್ಲಿ ಟಾಪ್ ಎಂಡ್ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಬ್ರೆಜಾ 2018 ಸೆಕೆಂಡ್ ಓನರು. VD ಆಪ್ಷನಲ್ ಇದು ಗಾಡಿ. ಆಟೋಮೆಟಿಕ್ ಫೋಲ್ಡೆಡ್ ಮಿರರ್ ಬರುತ್ತೆ. ಲೋಕಲ್ ಪಾಸಿಂಗು. ಆ್ಯಂಡ್ ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುತ್ತೆ ನಿಮಗೆ. ಆರಾಮಾಗಿ ಬರುತ್ತೆ. ಆ್ಯಂಡ್ ಮೈಲೇಜ್ ಹೇಳಿದ್ದೀರಾ, ಓನರ್ ಹೇಳಿದ್ದೀರಾ. ಓನರ್ ಸೆಕೆಂಡ್ ಓನರ್ ಇದು. ಓಡಿರೋದು ನಿಮಗೆ 1.5. ಪ್ರೈಸಿಂಗ್ 7.5. ಇನ್ನೊಂದು ಪ್ರೈಸು ಆಗುತ್ತೆ. ನೀವು ಬನ್ನಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ನೋಡಿ. ಫಸ್ಟ್ ಟೈಮ್ ನಿಮ್ಮ ಶೋರೂಮಲ್ಲಿ ವಿಡಿಯೋ ಮಾಡ್ತಿರೋದು. ನೆಕ್ಸ್ಟ್ ಬರ್ತೀರಾ ಮತ್ತೆ ನೀವು. ಆ ಥರ ಸರ್. ಟಾಪ್ ಎಂಡ್ ನಿಮ್ಮ ಬಂದರೆ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡೋಣ. ಖಂಡಿತ ವಿಡಿಯೋ ನೋಡ್ಕೊಂಡು ಬನ್ನಿ ಆ್ಯಂಡ್ ಕಮೆಂಟ್ ಹಾಕಿ. ಆ್ಯಂಡ್ ಅದಾದ ನಂತರ ಲೈಕ್ ಮಾಡಿ ಇವ್ರಿಗೆ ತೋರಿಸಿದ್ರೆ ಡಿಸ್ಕೌಂಟಲ್ಲಿ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್ ಹೋಂಡಾ ಬ್ರಿಯೋ. ಇದು ಲೋ ಸೆಗ್ಮೆಂಟ್ ಗಾಡಿ. ಹೋಂಡಾದಲ್ಲಿ ಒಳ್ಳೆ ಗಾಡಿ. ಆ್ಯಶ್ ಬ್ಯಾಕು. ಹೌದು. ಆ್ಯಂಡ್ ನಿಮಗೆ ಫ್ಯಾಬ್ರಿಕ್ ಬರುತ್ತೆ. ಇಂಟೀರಿಯರ್ ನೋಡ್ಬೋದು. ಸೆಕೆಂಡ್ ಓನರ್ ಆಗಿರೋದು 2018 ಅಲ್ವಾ? 2012 ಇದು. 12 ಮಾಡಲು. ಓನರು ಸೆಕೆಂಡ್ ಓಡಿರೋದು. ಇದು ಓಡಿರೋದು 60-70,000 ಓಡಿರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 2.5. 2,50,000ಕ್ಕೆ 2012 ಸೆಕೆಂಡ್ ಓನರ್ ವೆಹಿಕಲ್ಲು. ಬ್ರಿಯೋ ಪೆಟ್ರೋಲ್ ವೇರಿಯಂಟು SMT ಗಾಡಿ ನೋಡ್ಬೋದು. ಆ್ಯಂಡ್ 2,50,000 ಸರ್. ಒಂದೇ ಡೆಡ್ಲೈನ್ ಪ್ರೈಸು 2,30,000ಕ್ಕೆ ಏನಾದರೂ ಚಾನ್ಸಸ್ ಇದೆಯಾ? ಬನ್ನಿ ಮಾಡ್ಕೊಡೋಣ. ಲೋನ್ ಆಗಲ್ಲ ಇದಕ್ಕೆ. ಲೋನ್ ಆಗಲ್ಲ. 2,30,000ಕ್ಕೆ ಚೆಕ್ ಮಾಡಿ. ಬೆಸ್ಟ್ ಪ್ರೈಸ್ ಅಂತ ಹೇಳ್ತಿದ್ದೀನಿ ನಿಮಗೆ. ಅದು ನಿಮಗೆ ಸೆಕೆಂಡ್ ಓನರು ಗಾಡಿ ಸಿಗ್ತಿರೋದು. ಎಸ್. ಯೆಲ್ಲೋ ಬೋರ್ಡ್ ಗಾಡಿ ನೋಡೋದ್ರೆ ಲೋಕಲ್ ಪಾಸಿಂಗು, KS 17 ಪಾಸಿಂಗು ಹೇಳಿ ಸರ್. ಈಕೋ 5 ಸೀಟ್ರು 2017 ಸಿಂಗಲ್ ಓನರ್ ಗಾಡಿ. 80,000 ರನ್ ಆಗಿದೆ ನಿಮಗೆ. ಯೆಲ್ಲೋ ಬೋರ್ಡು. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗು. ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 3.5. 3,50,000. ಹಾಗೆ ನೋಡ್ಬೋದು ವೋಲ್ಕ್ಸ್ವ್ಯಾಗನ್ ಬ್ರ್ಯಾಂಡಲ್ಲಿ ನಿಮಗೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಬೇಕು ಅಂತಂದರೆ 1, 2, 3 ವೆಹಿಕಲ್ಲು, 3 ಗಾಡಿಗಳು ಡೀಸೆಲ್. ಹೈಲೈನು ಡೀಸೆಲ್. ಓಕೆ. ಹೈಲೈನು ಫೀಚರ್ಸ್ ಎಲ್ಲ A to Z ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಫಸ್ಟ್ ಗಾಡಿ ಸರ್ KA04 ಬೆಂಗಳೂರು ಪಾಸಿಂಗ್ ಆಗಿರೋದು. 2012. ಓಕೆ. 2012 ಸೆಕೆಂಡ್ ಓನರ್. 4 lakhs ಮಾಡ್ಕೊಡ್ತೀನಿ. ಓಕೆ. ಜೆನ್ಯೂನ್ ಕಿಲೋಮೀಟರ್ ಗಾಡಿ. ಒರಿಜಿನಲ್ 1,44,000 ಡ್ರಿವನ್ ಆಗಿದೆ. 1,44,000. 1,44,000. ಡೆಡ್ಲೈನ್ ಪ್ರೈಸ್ ಏನಾದರೂ? ಡೆಡ್ಲೈನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 375 ಮಾಡ್ಕೊಡ್ತೀವಿ. 3,75,000ಕ್ಕೆ 2012 ಮಾಡಲು ಹೈಲೈನು ಸೆಕೆಂಡ್ ಓನರು. ಓಕೆ. ಲೋನು ಆಗೋದಿಲ್ಲ. ಲೋನ್ ಆಗಲ್ಲ. ಓಕೆ. ಇನ್ನೊಂದು ಪ್ರೈಸ್ ಏನಾದರೂ? ಇನ್ನೊಂದು ಪ್ರೈಸ್ ಇಲ್ಲ, ಫೈನಲ್ ಪ್ರೈಸ್ ಹೇಳಿದ್ದೀನಿ. ನೀವು ಇನ್ನು ಎದುರುಗಡೆ ಬಂದರೆ ಕನ್ಸೆಷನ್ ಮಾಡ್ಕೊಡೋಣ. ಖಂಡಿತ. ಆ್ಯಂಡ್ ಹೈಲೈನ್ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡು. ಅದು ಡೀಸೆಲ್ ವೇರಿಯಂಟು. more than 20 ಮೈಲೇಜ್ ಬರುತ್ತೆ. ಹಾಗೆ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ವೆಂಟೋ KA20 ಪಾಸಿಂಗು. KA20 ಯಾವುದಂತ ಕಮೆಂಟ್ ಹಾಕಿ ನೋಡೋಣ. ನನಗೂ ಗೊತ್ತಿಲ್ಲ, ಸರ್ಗೂ ಗೊತ್ತಿರ್ಬೋದು. ಬಟ್ ಕಮೆಂಟ್ ಹಾಕಿ ನನಗೆ ಗೊತ್ತಾಗುತ್ತೆ. ಸರ್ ಹೇಳಿ ಸರ್. ಇದು 2014. ಇದು ಕೂಡ ಹೈಲೈನ್ ಗಾಡಿ. ಅದು 12, ಇದು 14. ಹೈಲೈನು ಸಿಂಗಲ್ ಓನರು. ಇದು 5 lakhs ಆಗುತ್ತೆ ಸರ್. 5 ಲಕ್ಷ. 5 ಲಕ್ಷಕ್ಕೆ ನಿಮಗೆ. ಆ್ಯಂಡ್ ಲೋನ್ ಅವೈಲೇಬಲ್ ಇದೆಯಲ್ಲ? ವಿತ್ ಲೋನ್ ಅವೈಲೇಬಲ್ ಇದೆ. ಅಂದರೆ ಇದಕ್ಕೆ ಫಂಡಿಂಗ್ ಜಾಸ್ತಿ ಆಗಲ್ಲ ವೋಲ್ಕ್ಸ್ವ್ಯಾಗನ್ಗೆ, ಸೆಕೆಂಡ್ ಹ್ಯಾಂಡ್ ಗಾಡಿಗೆ. ಸೊ ಸ್ವಲ್ಪ ಆಗುತ್ತೆ ಲೋನ್ ಅಷ್ಟು. ಓಕೆ. ಆ್ಯಂಡ್ ಮೈಲೇಜ್ ನಿಮಗೆ ನೋಡ್ಬೋದು ಆರಾಮಾಗಿ more than 20 ಬರುತ್ತೆ. 20+ ಬರುತ್ತೆ. ಆ್ಯಂಡ್ ಕಂಫರ್ಟ್ನೆಸ್ ಅಂತಂದರೆ ವೋಲ್ಕ್ಸ್ವ್ಯಾಗನ್ ಜರ್ಮನ್ ಇಂಜಿನ್ ಅಂತಂದರೆ ನೀವು ಫೀಲ್ ಮಾಡಬೇಕಷ್ಟೇ. ಸರ್ ನೆಕ್ಸ್ಟ್ ಹೋಗ್ತಿದ್ರೆ ಮತ್ತೊಂದು ಇರೋದು ಸರ್
ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಅಂಡ್ ವೋಲ್ಸ್ವಾಗನ್ ಪೋಲೋ, ವೋಲ್ಸ್ವಾಗನ್ ವೆಂಟರ್ಗೆ ಡಿಮಾಂಡ್ ಇರೋದು. ಇಂಟೀರಿಯರ್ ನೋಡ್ಬೋದು, ಎಲ್ಲಾನು ಫೀಚರ್ಸ್ ಬರುತ್ತೆ. ಓಡಿರೋದು ನಿಮಗೆ 1,18,000 ರೆಕಾರ್ಡೆಡ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಗಾಡಿ ಹೈಲೈನ್ ಆಗಿರೋದ್ರಿಂದ ಡೀಸೆಲ್ ವೇರಿಯಂಟು. ಸರ್ ಅದು ಬೇಡ, ಇನ್ನೊಂದು ಬೆಂಗಳೂರು ಪಾಸಿಂಗ್ ಇರೋದು 2015 ಮಾಡಲ್ ಇದು. ಹೇಳಿ. 2015 ಸಿಂಗಲ್ ಓನರ್, 97,000 ಕಿಲೋಮೀಟರ್ ರನ್ ಆಗಿದೆ. ಹೈಲೈನ್ ಇದು ಪ್ರೈಸ್ ಇದು 6 lakh. 6 ಲಕ್ಷ. 6 ಲಕ್ಷ, 5 ಲಕ್ಷ, 4 ಲಕ್ಷ. 4 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷ. ಅಂಡ್ 15, 14, 12. ನೆಕ್ಸ್ಟ್ ಕಿಯಾ ಬ್ರ್ಯಾಂಡ್ ಅಲ್ಲಿ 2019 ಮಾಡಲ್. ಓಕೆ. HTK ಪ್ಲಸ್ 60,000 ನೋಡಿದೆ. ಜೆನ್ಯೂನ್ ಗಾಡಿ, ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟು. ಮೈಲೇಜ್ ನಿಮಗೆ 15-16 ಬರುತ್ತೆ ಆವ್ರೇಜ್. ಫೀಚರ್ಸ್ ನೋಡ್ಬೋದು, ಎಲ್ಲ ಫೀಚರ್ಸು ಬರುತ್ತೆ. ಬಟ್ ಸನ್ ರೂಫ್ ಅಂತ ಬರಲ್ಲ. ಸನ್ ರೂಫ್ ಬಿಟ್ಟು ಉಳಿದೆಲ್ಲ ಫೀಚರ್ಸ್ ಇದರಲ್ಲಿ ಬರುತ್ತೆ. ಡೌನ್ ಪೇಮೆಂಟ್ ಹೇಳ್ರಿ ಎಷ್ಟಾಗ್ಬೋದು? ಡೌನ್ ಪೇಮೆಂಟ್ ಇದಕ್ಕೆ ಮಿನಿಮಮ್ ಒಂದು 2.5 to 3 lakhs. ಫುಲ್ ಕ್ಯಾಶ್ ಅಂದರೆ ನಿಮಗೆ 9.5 ಆಗುತ್ತೆ. 9 lakhsಗೆ ಆಗುತ್ತೆ. 9 ಲಕ್ಷಕ್ಕೆ. 9 ಲಕ್ಷ. ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಇನ್ನೂ ಕೂತ್ ಮಾತಾಡಿದ್ರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ. KA41 ತೋರಿಸ್ರಿ, ಶೋರೂಮ್ನಲ್ಲೆಲ್ಲ ಚೆಕ್ ಮಾಡಿಸಿ ಆಮೇಲೆ ಅಮೌಂಟ್ ಕೊಡಿ. ಈ ಗಾಡಿಗಳೆಲ್ಲ ಶೋರೂಮ್ ತೋರಿಸೋ ಅವಶ್ಯಕತೆ ಇಲ್ಲ ಸರ್. ಆದ್ರೂ ಅವ್ರ ಸ್ಯಾಟಿಸ್ಫ್ಯಾಕ್ಷನಿಗೆ ಒಂದು ತೋರಿಸ್ತೀವಿ. ಅಂಡ್ ಹೇಳ್ತೀನಿ ನಿಮಗೆ, ಒಂದ್ಸರ್ತಿ ಬನ್ನಿ, ಮೆಕ್ಯಾನಿಕಲ್ ಕರ್ಕೊಂಡು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ. KA41 ಕಮೆಂಟ್ ಹಾಕಿ ಯಾವ ಊರು ಅಂತ. ಸರ್ ನೆಕ್ಸ್ಟ್ ಹೋಗೋದಾದ್ರೆ ಇದು ಮಹೀಂದ್ರ ಮರಾಜೋ 2019 ಸಿಂಗಲ್ ಓನರ್ ಗಾಡಿ. ಓಕೆ. M2. ಇದು ಬಂದ್ಬಿಟ್ಟು ನಿಮಗೆ 9 lakhs ಆಗುತ್ತೆ. 9 ಲಕ್ಷಕ್ಕೆ ಮಹೀಂದ್ರ ಮರಾಜೋ. ಇದು ಬೇಡ, ಇನ್ನೊಂದು ಗಾಡಿ ಇರೋದು 7 ಸೀಟರ್ ಮಹೀಂದ್ರ ಮರಾಜೋ XV500 500 ಎರಡು ಇದಾವೆ. 2019 ಒಂದಿದೆ, 2017 ಒಂದಿದೆ. ಹೋಗೋಣ, ಅಲ್ಲಿ ಹೋಗೋಣ ಸರ್. ಇದು ಫೈನಲ್ ಪ್ರೈಸ್ ಎಷ್ಟಾಗುತ್ತೆ? ಫೈನಲ್ ಇದು 8.5 ಆಗುತ್ತೆ. ಇನ್ನೊಂದು ಪ್ರೈಸು ಡೆಡ್ಲೈನು ನಿಮ್ಮ ವಿಡಿಯೋ ಥ್ರೂ ಬಂದರೆ 825 ಮಾಡಿ. 8,25,000ಕ್ಕೆ ಒಂದು 2 ಲಕ್ಷ ಡೌನ್ ಪೇಮೆಂಟ್ ಸಾಕಾ? ಅದು ನೋಡಬೇಕು, ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. A to Z ಫೀಚರ್ಸ್ ಬರುತ್ತೆ ನಿಮಗೆ ನೋಡ್ಬೋದು. ಸುಮ್ಮನೆ ನಾವು ಇಷ್ಟು ಕೊಟ್ಟು ತೊಗೊಂಡೋಗ್ಬಿಡ್ರಿ ಅಂತ ಹೇಳಲ್ಲ. ಕಸ್ಟಮರ್ ಪ್ರೊಫೈಲ್ ವೇರಿಯೇಷನ್ ಮಾಡಿ, ವೆರಿಫಿಕೇಶನ್ ಮಾಡಿ ಆಮೇಲೆ ಬನ್ನಿ. ನೀವು ದಾವಣಗೆರೆಯವ್ರು ಆಗಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡ್ದೇನೆ ವಿಸಿಟ್ ಆಗಿ, ಈ ಗಾಡಿ ವಿಡಿಯೋದಲ್ಲಿ ನೋಡಿದ್ದೀನಿ ಅಂತ ಅವ್ರಿಗೂ ಒಂದು ಬಂಪರ್ ಪ್ರೈಸು ಇರುತ್ತಾ ಸರ್? ಹಾಂ, ಇರುತ್ತೆ ಸರ್, ಖಂಡಿತ ಬನ್ನಿ ಸರ್. ನೆಕ್ಸ್ಟ್ ವೆಹಿಕಲ್ಲು ನೋಡ್ತಿದ್ರೆ ಮತ್ತೊಂದು XUV 500 ಇದು 2017 ಮಾಡಲ್ ಇದೆ. 2 ವೆಹಿಕಲ್ ಇದೆ. W10 ಎರಡು ಸೇಮ್ W10 ವೆಹಿಕಲ್ಲು. ಇದು ಮ್ಯಾನ್ಯುವಲು, ಅದು ಆಟೋಮೇಟೆಡ್. ಓಕೆ. ಅದು AMT, ಇದು MT ಗಾಡಿ. ಓಕೆ. ಆ್ಯಂಡ್ KS16 ಯಾವುದು? 2017 ಸಿಂಗಲ್ ಓನರ್ ಇದು. ಅದು ಬಂದ್ಬಿಟ್ಟು ಸೆಕೆಂಡ್ ಓನರು. ಎಲ್ಲಾನು ಫೀಚರ್ಸ್ ಬರುತ್ತೆ ನಿಮಗೆ ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಏರ್ ಬ್ಯಾಗು, ABS, ಮ್ಯಾಗ್ವೀಲು. ಡ್ರಿವನ್ ಆಗಿರೋದು ಸರ್? ಡ್ರಿವನ್ ಆಗಿರೋದು 1 lakh. 1 ಲಕ್ಷ ರೆಕಾರ್ಡೆಡ್. ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 10.5. 10,50,000ಕ್ಕೆ W10 XV500. ಡೌನ್ ಪೇಮೆಂಟ್ ಸರ್? ಡೌನ್ ಪೇಮೆಂಟ್ ಅದೇ ಹೇಳಿದ್ನಲ್ಲ, ಕಸ್ಟಮರ್ ರಿಕ್ವೈರ್ಮೆಂಟ್. ಸರ್ ಇದು ಆಟೋಮೆಟಿಕಾ? ಇದು ಮ್ಯಾನ್ಯುವಲ್. ಇದು ಆಟೋಮೆಟಿಕ್. ಎಲ್ಲಾನು 2017 ಸೆಕೆಂಡ್ ಓನರು. 97,000 ಡ್ರಿವನ್ ಆಗಿದೆ. ಓಕೆ. ಕಿಲೋಮೀಟರ್ ಜೆನ್ಯೂನು, ಗಾಡಿ ಒರಿಜಿನಲ್. ಪ್ರೈಸಿಂಗ್ ನಿಮಗೆ 11.5. 11,50,000. 11 lakhsಗೆ ಆಗುತ್ತೆ. 11 ಲಕ್ಷಕ್ಕೆ ಆಗುತ್ತೆ. ಓಕೆ. ಆಟೋಮೆಟಿಕ್ ಬೇಕಾ? ಆಟೋಮೆಟಿಕ್ ಇದೆ. ಮ್ಯಾನ್ಯುವಲ್ ಬೇಕಾ? ಮ್ಯಾನ್ಯುವಲ್ ಇದೆ. ಒಂದು ಸರ್ತಿ ವಿಸಿಟ್ ಆಗಿ ಅದ್ರ ಮೇಲೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತಾರೆ.